ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ಇಯರ್ ಎಂಡಿಂಗ್ಗೆ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ರಿಲೀಸ್ ಆಗಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಅದು ಯಾವುದು ಅಲ್ಲ, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಅಭಿನಯದ ಮಾರ್ಕ್ ಸಿನಿಮಾ. ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಬೆಳ್ಳಿ ಪರದೆಯಲ್ಲಿ ಆಗಿರ್ಬೋದು, ಮಾರ್ಕ್ ಸಿನಿಮಾದ ಅಬ್ಬರ ಆರ್ಭಟ ತುಂಬಾ ಜೋರಾಗಿದೆ. 2026ರ ಹೊಸ ವರ್ಷದ ಹೊಸ್ಲಲ್ಲಿರುವಂತಹ ನಾವು ಇಡೀ ಮಾರ್ಕ್ ಸಿನಿಮಾ ತಂಡ ಈಗ ಅಭಿಮಾನಿಗಳೊಟ್ಟಿಗೆ, ಕಿಚ್ಚ ಸುದೀಪ್ ಅವರೊಟ್ಟಿಗೆ ಮಾರ್ಕ್ ಸಿನಿಮಾವನ್ನ ವೀಕ್ಷಣೆ ಮಾಡೋದಕ್ಕೆ ಸಂತೋಷ್ ಚಿತ್ರಮಂದಿರಕ್ಕೆ ಬಂದಿದ್ದಾರೆ. ಸೊ ಸದ್ಯಕ್ಕೆ ಕನ್ನಡದ ಪಡ್ಡೆ ಹೈಕ್ಲನ್ನ ತನ್ನ ಸೊಂಟವನ್ನ ಬಳಸುವ ಮೂಲಕ ಸ್ಯಾಂಡಲ್ವುಡ್ ಸಿನಿಮಾ ರಂಗ, ಅದ್ರ ಜೊತೆಗೆ ಪರಭಾಷೆಗಳೆಲ್ಲ ಸಿನಿ ಪ್ರೇಕ್ಷಕರನ್ನು ಕೂಡ ಮಲೈಕಾ ಈ ಒಂದು ಹಾಡಿಗೆ ಸಖತ್ತಾಗಿ ಸೂಪರ್ ಆಗಿ ಹೆಜ್ಜೆ ಹಾಕಿರುವಂತಹ ನಿಶ್ವಿಕಾ ನಾಯ್ಡು ಅವರು ಇದ್ದಾರೆ. ಸೊ ಈ ಒಂದು ಸಿನಿಮಾದ ಎಕ್ಸ್ಪೀರಿಯನ್ಸ್, ಅಭಿಮಾನಿಗಳೊಟ್ಟಿಗೆ ಅವರು ಸಿನಿಮಾ ನೋಡ್ತಿರುವಂತಹ ಎಕ್ಸ್ಪೀರಿಯನ್ಸ್ ನ ಯಾವ ರೀತಿ ಎಂಜಾಯ್ ಮಾಡ್ತಾರೆ, ಒಂದಷ್ಟು ವಿಚಾರಗಳನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ. ನೀವು? ನಾನು ಸೂಪರ್ ಆಗಿದ್ದೀನಿ. ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು, ನಿಮಗೂ ಕೂಡ. ಅಂಡ್ ಈಗ ಸಾಂಗ್ ಅಂತೂ ಸೂಪರ್ ಹಿಟ್ ಆಗಿದೆ. ಒಂದು ನಿಮ್ಮ ಡ್ಯಾನ್ಸು, ಇನ್ನೊಂದು ಕಿಚ್ಚ ಸುದೀಪ್ ಅವರ ಪುತ್ರಿ ಸಾನ್ವಿ ಅವರ ವಾಯ್ಸು ಸಿಕ್ಕಾಪಟ್ಟೆ ಹೈಪ್ ಅಂತೂ ಕ್ರಿಯೇಟ್ ಮಾಡಿದೆ. ಈಗ ಬೆಳ್ಳಿ ಪರದೆಯಲ್ಲಿ ಅಭಿಮಾನಿಗಳೊಟ್ಟಿಗೆ ವೀಕ್ಷಣೆ ಮಾಡೋದಕ್ಕೆ ಬಂದಿದ್ದೀರಾ, ಹೇಗಿದೆ ಎಕ್ಸೈಟ್ಮೆಂಟ್ಸ್ ಎಲ್ಲ? ಸಖತ್ ಎಕ್ಸೈಟೆಡ್ ಆಗಿದ್ದೀನಿ. ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಐ ಥಿಂಕ್ ಸರ್ ಇದ್ದಾರೆ ಇಲ್ಲಿ. ಓಕೆ ನನಗೆ ಭಯ ಆಯ್ತು, ಒಂದು ಸೆಕೆಂಡ್. ಓಕೆ, ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇದೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಅಷ್ಟು ರೆಸ್ಪಾನ್ಸ್ ಸಿಕ್ಕಿದೆ ನಮಗೆ, ಒಳ್ಳೆ ರೆಸ್ಪಾನ್ಸ್. ಆ್ಯಂಡ್ ಸಾಂಗ್ ರಿಲೀಸ್ ಮಾಡಿದಾಗ ಜನ ತೋರಿಸೋಂಥ ಪ್ರೀತಿ ಸೋಷಿಯಲ್ ಮೀಡಿಯಲ್ಲಿ ಆಗಿರ್ಬೋದು, ಇಲ್ಲಿ ನಾವು ನಡ್ಕೊಂಬರ್ಬೇಕಾದ್ರೆ ಎಲ್ಲರೂ ಮಲೈಕಾ ಅಂತ ಕಿರಿಸ್ತಾ ಇದ್ರು. ಸೊ ಐ ಆಮ್ ಸೋ ಗ್ರೇಟ್ಫುಲ್. ಆ್ಯಂಡ್ ಇವತ್ತು ನಮಗೆ ಒಂದು ಆಪರ್ಚುನಿಟಿ ಫ್ಯಾನ್ಸ್ಗಳ ಜೊತೆಗೆ ಅವ್ರು ಸೆಲೆಬ್ರೇಟ್ ಮಾಡೋದನ್ನ ನೋಡುವಂಥ ಒಂದು ಭಾಗ್ಯ. ಸೊ ತುಂಬ ಖುಷಿಯಾಗಿದ್ದೀನಿ. ಐ ಹೋಪ್ ಈ ಒಂದು ಮೆಮರಿನ ಎಲ್ಲರೂ ಒಟ್ಟಿಗೆ ಶೇರ್ ಮಾಡೋ ಒಂದು ಅವಕಾಶ ಸಿಕ್ಕಿದೆ. ಸೊ ಎಲ್ಲರೂ ಎಂಜಾಯ್ ಮಾಡ್ತಾರೆ ಅನ್ಕೊಂಡಿದ್ದೀನಿ. ನ್ಯೂ ಇಯರ್ ರೆಸಲ್ಯೂಷನ್ಸ್ ಏನು? ಇಲ್ಲ, ನಾನು ಲಾಸ್ಟ್ ಇಯರ್ದೇ ಏನು ಫುಲ್ಫಿಲ್ ಮಾಡಿಲ್ಲ ಇನ್ನು. ಸೊ ಹೊಸದೇನು ಇಟ್ಕೊಂಡಿಲ್ಲ, ಲಾಸ್ಟ್ ಇಯರ್ದೇ ಕಂಟಿನ್ಯೂ ಮಾಡ್ತೀನಿ. ಹಾಗೆ ನಿಮ್ಮ ಕೊಲೀಗ್ಸ್ ಇದ್ದಾರೆ, ನಿಮ್ಮ ಕೋ ಆಕ್ಟರ್ಸ್ ಎಲ್ಲ ಇದ್ದಾರೆ, ಹಂಗೇನೆ ಪಾಸ್ ಮಾಡ್ತಾ ನೀವು ಹಂಗೇನೆ ಚಿಕ್ ಚಾಟ್ ಮಾಡೋದಾದ್ರೆ? ಓ ಹಾಂ, ಏನು ಕ್ವೆಶನ್ ಕೇಳಿದ್ರಿ? ನಂಗೆ ಝೋನ್ ಔಟ್. ನೆಕ್ಸ್ಟ್ ಲೆವೆಲ್ ರೀ. ನಾನು ಅಂದರೆ ಯೂಶಲಿ ನಾವು ಮಲ್ಟಿಪ್ಲೆಕ್ಸಲ್ಲೆಲ್ಲ ಫಿಲಮ್ ನೋಡಿದ್ರೆ ಸೈಲೆಂಟಾಗಿ ಒಂದು ಪಿನ್ ಹಾಕಿದ್ರು ಸೌಂಡ್ ಬರುತ್ತೆ, ಹಿಂಗೆ ಕೂತ್ಕೊಂಡು ಸಿನಿಮಾ ನೋಡ್ಬಿಟ್ಟು ತಿನ್ಕೊಂಡು ಬರೋದು. ಇಲ್ಲಿ ಡೈಲಾಗ್ ಕೇಳುತ್ತೋ ಬಿಡುತ್ತೋ ಎಲ್ಲರೂ ಕಿರ್ಚ್ತಾ ಇರ್ತಾರೆ. ಅದು ಎಕ್ಸ್ಪೀರಿಯನ್ಸ್ ಮಾಡೋದೇ ಭಾಳ ಖುಷಿ ನಮಗೆ. ಅಷ್ಟೇ, ತುಂಬ ಚೆನ್ನಾಗಿತ್ತು. ಅಂದರೆ ಫಸ್ಟ್ ಡೇ ಅಂದರೆ ಆ್ಯಸ್ ಆ್ಯನ್ ಆ್ಯಕ್ಟರ್ ನಾನು ಪ್ರಾಂಪ್ಟಾಗಿ ಎಲ್ಲ ಹೇಳಬೇಕು, ಅದೆಲ್ಲ ಒಂದು ಕಡೆ. ಆದರೆ ಡೈಲಾಗ್ ಹೇಳೋವಾಗ ನನ್ನ ತಲೆಯಲ್ಲಿ ಚಿಕ್ಕ ವಯಸ್ಸಿಂದ ಇವ್ರನ್ನ ಇಷ್ಟೆಲ್ಲ ನೋಡಿ ಇವತ್ತು ನನ್ನ ಮುಂದೆನೇ ನಿಂತಿದ್ದಾರೆ, ನಾನು ಇವ್ರ ಜೊತೆನೇ ಆ್ಯಕ್ಟ್ ಮಾಡ್ತಾಯಿದ್ದೀನಿ ಅಂತ ನನಗೆ ಡೈಲಾಗೆಲ್ಲ ಮರ್ತೋಯ್ತು ಫಸ್ಟ್ ಡೇ. ಬಟ್ ಆಮೇಲೆ ಸರಿ ಹೋಯ್ತು. ಬಟ್ ಅಷ್ಟು ರೋಸಿ ಅನಿಸ್ತಾ ಇತ್ತು ನನಗೆ ವರ್ಕ್ ಮಾಡ್ತಾಯಿತ್ತು. ಅದು ನಾನು ಸಿನಿಮಾ ಆಲ್ರೆಡಿ ನೋಡಿದ್ದೀನಿ. ಅವ್ರ ಎಕ್ಸ್ಪ್ರೆಷನ್ಸ್ ಕದ್ದು ಮುಚ್ಚಿ ಹಿಂಗೆ ನೋಡೋಣ ಅಂತ ಏನು ಹಿಂಗೆ ರಿಯಾಕ್ಟ್ ಮಾಡ್ತಾ ಇರ್ತಾರೆ. ಅವ್ರು ಮೋಸ್ಟ್ಲಿ ಹಿಂಗೆ ನೋಡ್ತಾ ಇರ್ತಾರೆ. ಬಟ್ ನಮ್ಮ ಖುಷಿಗೆ ನಾವು ಅಷ್ಟೇ. ಇವ್ರಿಗೆ ನೀವು ಇಂಗ್ಲೀಷಲ್ಲಿ ಮಾತಾಡಿಸ್ಬೇಕು, ಅವ್ರು ತಮಿಳು. ನಾನೇ ಏನು ಕೇಳಬೇಕು? ಕನ್ನಡಲ್ಲಿ பேசுவீங்களா? ஏதாவது ஒரு லைன் தெரியுமா? ஏதாவது? ನನಗೆ ಅರ್ಥ ಆಯ್ತು. ನನಗೆ ಅರ್ಥ ಆಯ್ತು. ಹಾಂ, ಏನು ಕೇಳಲಿ? ಕನ್ನಡ ಕಲಿಯುತ್ತಿದ್ದೀನಿ. ಸೂಪರ್. ಸ್ವಲ್ಪ ಮಾತಾಡ್ತೀನಿ. ಸುದೀಪ್ ಸರ್ ಒಟ್ಟು ಆ್ಯಕ್ಟ್ ಪಂಡಿಂಗಲ್ಲ, ಅದೇ ಎಕ್ಸ್ಪೀರಿಯನ್ಸ್ ವಾಸ್ ವಂಡರ್ಫುಲ್, ಲವ್ಲಿ, ಕ್ರೇಜಿ. ಐ ಆಮ್ ಸೋ ಹ್ಯಾಪಿ, ಗ್ರೇಟ್ಫುಲ್, ಆ್ಯಂಡ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಫಾರ್ ದ ಫಿಲ್ಮ್. ಲೈಕ್ fans are so crazy and so it's like maximum mass. ಧೂಳ್ ಎಪ್ಸಣ ಮಜಾ ಮಾಡೋಣ. ಧೂಳ್ ಎಪ್ಸಣ ಮಜಾ ಮಾಡೋಣ. ಧೂಳ್ ಎಪ್ಸಣ ಮಜಾ ಮಾಡೋಣ means ಪಿಚ್ಚಿ ಪೆಡಲ್ ಎಡ್ತಿಡುವನು. ಅದೆಲ್ಲ ಪಿಚ್ಚಿ ಪೆಡಲ್ ತಮಿಳಲ್ಲೇ ನೀವು ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಥ್ಯಾಂಕ್ ಯು ನಿಶ್ವಿಕಾ ಅವರೇ. ಎಸ್, ಈಗ ಸುದೀಪ್ ಅವರೊಟ್ಟಿಗೆ ಡ್ಯಾನ್ಸ್ ಮಾಡಬೇಕು ಅಂತಂದ್ರೆ ಸಾಕಷ್ಟು ಜನ ನಟಿಮಣಿಯರ ಒಂದು ಆಸೆ ಇರುತ್ತೆ. ಆ ಒಂದು ಆಸೆ ನಿಮ್ಗೆ ಈಡೇರಿದೆ. ಸೊ ಹೆಂಗಿತ್ತು ಅವರೊಟ್ಟಿಗೆ ಸ್ಟೆಪ್ಸ್ ಹಾಕುವಂಥ ಮೂಮೆಂಟ್ಸ್ ಎಲ್ಲ? ಐ ಥಿಂಕ್ ಅರ್ಚನಾ ಹೇಳ್ದಂಗೆ ವಾಸ್ ಅ ಫ್ಯಾನ್ ಮೂಮೆಂಟ್. ಡೆಫಿನೆಟ್ಲಿ ನಾವೆಲ್ಲರೂ ಅವ್ರ ಸಿನಿಮಾಗಳನ್ನ ನೋಡಿ ಬೆಳೆದವರು. ಸೊ ಅವ್ರ ಪಕ್ಕ ನಿಂತ್ಕೊಳ್ಳೋದೇ ಒಂದು ಖುಷಿ. ಅದರಲ್ಲಿ ಅವ್ರದ್ದು ಒಂದು ಫುಲ್ ಫ್ಲೆಜ್ ಸಾಂಗ್ ಕೊಟ್ಟಿದ್ದಾರೆ. ಸೊ ಐ ಆಮ್ ವೆರಿ 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 ಎಕ್ಸೈಟೆಡ್. ಥ್ಯಾಂಕ್ ಯು. ಎಸ್, ಈಗ ನಟಿಮಣಿಯರಂತೂ ಮಾತಾಡ್ಸಿದ್ದಾಯ್ತು. ಈಗ ಮಾಂತೇಶ್ ಅವರು, ಸೊ ಮಾರ್ಕು, ಇಟ್ಸ್ ವೆರಿ ಗೂಸ್ ಬಂಪ್ಸ್ ಮೂಮೆಂಟು ಆ್ಯಕ್ಚುಲಿ. ಸುದೀಪ್ ಸರ್ ಜೊತೆ ಸಿನಿಮಾ ಮಾಡಿದ್ದಲ್ದೇ ಇವತ್ತು ಸುದೀಪ್ ಸರ್ ಒಟ್ಟಿಗೆ ಕೂತು ಸಿನಿಮಾ ನೋಡ್ತಾ ಇದ್ದೀವಿ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿಲಿದ್ದೀನಿ. ಯಾಕಂದರೆ ಈ ಸಿನಿಮಾದಿಂದ ಸಿಕ್ಕ ರೆಸ್ಪಾನ್ಸ್ ಇದೆ ಗೊತ್ತಾ, ಪ್ರತಿಯೊಬ್ಬ ಕಲಾವಿದ್ರಿಗಾಗಲಿ ಸಿನಿಮಾಗಾಗಲಿ. ಆಮೇಲೆ ಸುದೀಪ್ ಸರ್ಗೆ ಮತ್ತೊಂದು ಸಕ್ಸಸ್ಸು.
ಬಟ್ ಎಲ್ಲದೂ ಖುಷಿ ಕೊಡ್ತಾ ಇದೆ. ಸೊ ಇನ್ನೇನು ಸಿನಿಮಾ ಸ್ಟಾರ್ಟ್ ಆಗೋಕ್ಕೆ ಕಾಯ್ತಾ ಇದ್ದೀವಿ. ಯಾಕಂದರೆ ಸುದೀಪ್ ಸರ್ ಜೊತೆ ಕೂತು ಸಿನಿಮಾ ನೋಡೋದು ಅದೊಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಅಂದ್ಕೊಂಡು ಥಿಯೇಟ್ರ್ ಬಂದಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಸಿನಿಮಾ ಚೆನ್ನಾಗಿ ಬಂದಿದೆ, ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ದಾರೆ. ಯಾರೆಲ್ಲ ನೋಡಿಲ್ಲ ಥಿಯೇಟ್ರ್ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಆ್ಯಕ್ಚುಲಿ ಖುಷಿಯಲ್ಲಿ ಏನು ಮಾತಾಡ್ಬೇಕು ಗೊತ್ತಾಗ್ತಿಲ್ಲ. ತುಂಬ ಎಕ್ಸೈಟ್ ಆಗಿದ್ದೀರಿ ಎಲ್ಲರೂ, ಫುಲ್ ಟೀಮೇ. ಒಂದು ಹೊಸ ಎಕ್ಸ್ಪೀರಿಯನ್ಸ್ ನಮಗೆಲ್ಲ. ಆ್ಯಂಡ್ ಶೇರಿಂಗ್ ಸ್ಕ್ರೀನ್ ಪ್ರೆಸೆನ್ಸ್ ವಿತ್ ಸುದೀಪ್ ಸರ್, ಇಟ್ಸ್ ಬಿಗ್ ಥಿಂಗ್. ಸುದೀಪ್ ಸರ್ ಬಂದರು, ಇವಾಗೆಲ್ಲ ಒಟ್ಟಿಗೆ ಸಿನಿಮಾ ನೋಡೋಣ. ಆಮೇಲೆ ಮೈಸೂರಲ್ಲಿ ಸೊ ಕಿಚ್ಚ ಸುದೀಪ್ ಅವರ ಆಗಮನಕ್ಕೆ ಕ್ಷಣಗಣನೆ ಶುರುವಾಗಿದೆ. ಈಗಾಗಲೇ ಎಲ್ಲ ಅಭಿಮಾನಿಗಳು ಕೂಡ ಸಾಕಷ್ಟು ಕಾತರದಿಂದ ಮೊಬೈಲ್ ಫೋನ್ಗಳಲ್ಲಿ ಒಂದು ದೃಶ್ಯಾವಳಿಗಳನ್ನ ಒಂದು ಮೆಮೊರೀಸ್ ಆಗಿ ಇಟ್ಕೋಬೇಕು ಅನ್ನೋ ಒಂದು ಕಾರಣದಾಗಿ ಎಲ್ಲರೂ ಕೂಡ ಒಂದು ರೀಲ್ಸ್ ಮಾಡೋದ್ರ ಮೂಲಕ ಎಲ್ಲ ಶೇರ್ ಮಾಡ್ತಾ ಇದ್ದಾರೆ. ಕಿಚ್ಚ ಸುದೀಪ್ ಅವರ ಆಗಮನದಿಂದ ಥಿಯೇಟರ್ ಅಂಗಳದಲ್ಲಿ ಧೂಳು ಎಬ್ಬಿಸ್ತಾ ಇದೆ. ಎಲ್ಲರೂ ಕೂಡ ಅಭಿಮಾನಿಗಳೆಲ್ಲರೂ ಕೂಡ ಕಿಚ್ಚ ಕಿಚ್ಚ ಅನ್ನುವಂತಹ ಘೋಷ ವಾಕ್ಯಗಳ ಮೂಲಕ ಕಿಚ್ಚ ಸುದೀಪ್ ಅವರನ್ನ ಥಿಯೇಟರ್ ಅಂಗಳಕ್ಕೆ ವೆಲ್ಕಮ್ ಮಾಡ್ಕೊಂಡ್ಬಿಟ್ಟಿರುವಂತದ್ದು. ಕಿಚ್ಚ ಸುದೀಪ್ ಅವ್ರು ಯಾವತ್ತೇ ಎಂಟ್ರಿ ಕೊಟ್ಟರು ಮಾಸಿವ್ ಲುಕ್ ನಲ್ಲಿ ಎಂಟ್ರಿ ಕೊಡ್ತಾರೆ. ಸೊ ಅದೇ ರೀತಿ ಈಗ ಕಿಚ್ಚ ಸುದೀಪ್ ಅವರು ಅಭಿಮಾನಿಗಳೊಟ್ಟಿಗೆ ಸಂತೋಷ್ ಚಿತ್ರಮಂದಿರಕ್ಕೆ ಮಾರ್ಕ್ ಸಿನಿಮಾ ವೀಕ್ಷಣೆಯನ್ನ ನೋಡೋದಕ್ಕೆ ಬಂದಿರುವಂತದ್ದು. 2026 ಹೊಸ ವರ್ಷದ ಹೊಸಲಲ್ಲಿ ಇರುವಂತಹ ಎಲ್ಲಾ ಕನ್ನಡಿಗರಿಗೂ ಕೂಡ 2025 ಇಯರ್ ಎಂಡಿಂಗ್ಗೆ ಒಳ್ಳೆ ಪ್ಯಾಕೇಜ್ ಆಗಿರುವಂತಹ ಒಂದು ಅದ್ಭುತ ಸಿನಿಮಾವನ್ನ ಕೊಟ್ಟಿರುವಂತದ್ದು. ಕಿಚ್ಚ ಸುದೀಪ್ ಅವರು ಎಲ್ಲ ಒಂದು ನಟರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡು ನೋಡಿ, ಕೆಳಗಡೆ ಕೂತಿದ್ದಂತಹ ನಟಿಮಣಿಯರನ್ನ ಬನ್ನಿ ಪಕ್ಕದಲ್ಲೇ ಕುತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಕರೆದು ತನ್ನ ಪಕ್ಕದಲ್ಲೇ ಕೂರಿಸಿ ಮಾರ್ಕ್ ಸಿನಿಮಾವನ್ನ ವೀಕ್ಷಣೆ ಮಾಡೋದಕ್ಕೆ ಬಂದಿರುವಂತದ್ದು. ಎಲ್ಲ ಅಭಿಮಾನಿಗಳಿಗೂ ಕೂಡ ಕೈಯ ಶೇಕ್ ಹ್ಯಾಂಡ್ ಮಾಡಿ ಅದ್ರ ಜೊತೆಗೆ ಎಲ್ಲ ಸ್ಟಾರ್ ನಟರಿಗೂ ಅದ್ರ ಜೊತೆಗೆ ಎಲ್ಲ ನಟರಿಗೂ ಕೂಡ ಅವರು ಶೇಕ್ ಹ್ಯಾಂಡ್ ಕೊಟ್ಟು ಒಂದು ಬೆಸ್ಟ್ ವಿಶಸ್ ಅನ್ನ ತಿಳಿಸ್ಕೊಡ್ತಾ ಅಭಿಮಾನಿಗಳು ಇದು ಮಾಡ್ತಿರುವಂತದ್ದು. ನಡಿ ಇದಾಗಿತ್ತು ಕಿಚ್ಚ ಸುದೀಪ್ ಅವರು ಚಿತ್ರಮಂದಿರಕ್ಕೆ ಬಂದು ವೀಕ್ಷಣೆ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.